ಎಂತ ಗೊತ್ತಾ? ನಂದಿವತ್ತು ಮಧ್ಯಾಹ್ನ ಊಟ ಭಾರೀ ಗರ್ಜಾಯ್ತು. ರಾತ್ರಿ ಕಪ್ಪು ಕಡ್ಲೆ ನೆನೆಸಿಟ್ಟಿದ್ದೆ. ಅದ್ರದ್ದೊಂದು ಕ್ವಿಕ್ಕಾಗಿ ಮೊಸರು ಹಾಕೊಂಡು ಒಂದು ಕಡಿ ಅಂತ ಮಾಡಿದೆ. ಭಾರೀ ರುಚಿಯಾಗಿತ್ತು. ಈ ಕಡ್ಲೆನ ನಾನೊಂದು 6 ಗಂಟೆ ನೀರಲ್ಲಿ ನೆನೆಸಿ ಬೆಳಗ್ಗೆ ಒಂದು 4-5 ವಿಸಿಲ್ ಉಪ್ಪು ಹಾಕೊಂಡು ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅದು ಕುಕ್ಕ್ಡ್ ಕಡ್ಲೆ ಅದು. 2 ಚಮಚ ಕಡ್ಲೆ ಹಿಟ್ಟಿಗೆ ಒಂದು ದಪ್ಪ ಮೊಸರು, ಅಂದ್ರೆ ನಾರ್ಮಲ್ ಮೊಸರು ಅಡ್ಡಿಲ್ಲ, ಗಟ್ಟಿ ಮೊಸರು ಇದ್ದಿತ್ತು ನನ್ನ ಹತ್ರ. ಅದಕ್ಕೆ ಉಪ್ಪು, ಖಾರ, ಆಮೇಲೆ ಒಂಚೂರು ಧನಿಯಾ ಪುಡಿ ಎಲ್ಲ ಹಾಕೊಂಡು ನೀರು ಹಾಕೊಂಡು ಈ ಥರ ದೋಸೆ ಹಿಟ್ಟು ಥರ ಕಡ್ಸ್ಕೊಂತ ಹೋಗುದು. ಇದನ್ನ ಸಪ್ರೇಟ್ ಆಗಿ ಇಟ್ಕೊಳ್ಳೋದು ಕಡ್ಲೆ ಹಿಟ್ಟು ಮಿಕ್ಸ್ಚರ್. ಕಡೆಗೆ ಎಣ್ಣೆಗೆ ಒಂಚೂರು ಮೆಂತೆ ಕಾಳು, ಆಮೇಲೆ ಜೀರಿಗೆ, ಕರಿಬೇವು, ಹಸಿಮೆಣಸು ಮತ್ತೆ ಒಣಮೆಣಸು ಸ್ವಲ್ಪ ಸ್ವಲ್ಪ ಹಾಕೊಂಡು ಈರುಳ್ಳಿ ಹಾಕೋಬಹುದು, ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೋಬಹುದು. ನಂಗೆ ಇಲ್ಲಿ ಮಿಸ್ ಆಯ್ತು. ಎಲ್ಲ ಫ್ರೈ ಆದ್ಮೇಲೆ ಈ ಬೆಂದಿರೋ ಕಡಲೆ ಉಂಟಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೊಂಡು, ತುಂಬಾ ಏನ್ ಬೇಡ, ಈ ಕಡಲೆ ಹಿಟ್ಟಿದ ಮಿಕ್ಸ್ಚರ್ ಕೂಡ, ಮೊಸರು ಜೊತೆ ಮಿಕ್ಸ್ ಆಗಿರೋ ಕಡಲೆ ಹಿಟ್ಟು ಮಿಕ್ಸ್ಚರ್ ಕೂಡ ಹಾಕಿ ಉಪ್ಪು ಹಾಕೊಂಡು ಫ್ರೈ ಚೂರ್ ಮಾಡ್ಕೊಂಡು ನೀರನ್ನ ಚುಚ್ಚುರೆ ಆಡ್ ಮಾಡ್ತಾ ಹೋಗುದು. ನಿಮ್ಗೆ ಗೊತ್ತಾಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ಕಡೆ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ನಾನು ಇದನ್ನ ಚಂದ ಕುಕ್ ಮಾಡಿದ್ದೀನಿ. ಕಡಲೆ ಹಿಟ್ಟು ಬೇಯಬೇಕಲ್ಲ. ಸೂಪರ್ ಆಗಿರೋ ಕಡಿ ರೆಡಿ.